ಭೂಲೋಕದಲ್ಲಿ ನಾವು ಯಾರಿಗೆ ದಾಸರಾಗಿದ್ದೀರಿ? ದೇವರಿಗ ಅಥವಾ ಸೈತಾನಿಗ? ಇವತ್ತು ಅನೇಕ ಕ್ರೈಸ್ತರಾಗಿರೋ ನಾವು, ಅನೇಕ ಜನರು ನಾವು ಬೈಬಲ್ನ ಓದಿನು ತಿಳ್ಕೊಂಡು ದೇವರಿಗೆ ಏನೇನು ಇಷ್ಟ ಇಲ್ಲೋ ಅಂತ ತಿಳ್ಕೊಂಡು ಸಹ ನಾವೇನು ಮಾಡ್ತಾ ಇದ್ದೀರಿ? ದೇವ್ರು ನಮ್ಮನ್ನ ನೋಡ್ತಾ ಇದ್ದಾರ? ನೋಡ್ತಾ ಇಲ್ಲ ಬಿಡು ಅಂತ ಹೇಳಿ ನಾವು ಯಾರಿಗೆ ನಾವು ಸೇವೆನ ಮಾಡ್ತಾ ಇದ್ದೀರಿ? ಯಾರಿಗೆ ನಾವು ಒಂದು ದಾಸರಾಗಿ ಕೆಲಸನ ಈ ಲೋಕದಲ್ಲಿ ನಾವು ಮಾಡ್ತಾ ಇದ್ದೀರಿ? ಯೇಸು ಸ್ವಾಮಿಗ ಅಥವಾ ಸೈತಾನಿಗ? ನಾವಿವತ್ತು ಅನೇಕರು ಮೊಬೈಲ್ನ ಗಂಟೆ ಹಿಡ್ಕೊಂಡು ಮೊಬೈಲೆಲ್ಲ ನಾನಾ ವಿಧವಾದ ವಿಡಿಯೋಗಳನ್ನ ನಾವು ನೋಡ್ತಾ ಇದ್ದೀರಿ. ಅನೇಕ ಒಂದು ಸಂಗತಿಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮ್ಮ ಕಣ್ಣುಗಳನ್ನ ಪಾಪದ ಕಡೆ ನಡೆಸ್ತಾ ಇದ್ದೀರಿ. ಇವತ್ತು ಸೈತನಿಗೆ ಒಂದು ಮೆಚ್ಚುಗೆ ಆಗಿ ದೇವರಿಗೆ ದುಃಖ ಪಡುವ ಹಾಗೆ ನಾವು ನಡ್ಕೊತಾ ಇದ್ದೀರಿ. ನಾವು ಎಷ್ಟೋ ಜನರು ದೇವರ ಮಾತನ್ನ ಕೇಳದೆ, ದೇವರ ಮಾತಿಗೆ ವಿದ್ಯಾರಾಗದೆ, ಸೈತಾನ ನಮ್ಮನ್ನ ಏನ್ ಪ್ರೇರೇಪಿಸ್ತಾ ಇದ್ದಾನೋ, ಹೋಗು ನೀನು ಫ್ರೆಂಡ್ಸ್ ಜೊತೆ ಹೋಗಿ ಡ್ರಿಂಕ್ಸ್ ಮಾಡು, ಸಿಗರೇಟ್ ಹೊಡಿ, ವ್ಯಭಿಚಾರ ಮಾಡು ಅಂತ ಪ್ರೇರೇಪಣೆ ಮಾಡುವಾಗ ನಿನಗೆ ದೇವರ ವಾಕ್ಯ ನೆನಪಾಗಿಲ್ವಾ? ದೇವರು ಹೇಳಿದಾರಲ್ವಾ, 10 ದಕ್ಷ ಆಜ್ಞೆಗಳನ್ನ ಕೊಟ್ಟಿದಾರಲ್ವಾ, ನೀನು ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿ. ಆ ತಪ್ಪುಗಳನ್ನ ನಾವು ಮಾಡದೆ ನಾವು ಇರ್ತಾ ಇದ್ದೀರಾ? ಇಲ್ಲ, ನಾವು ಸೈತಾನ ಏನ್ ಹೇಳ್ತಾ ಇದ್ದಾನೋ ಅವನ ಮಾತಿಗೆ ಕಿವಿ ಕೊಡ್ತಾ ಇದ್ದೀರಿ. ಯಾಕಂದ್ರೆ ಅದು ನಮಗೆ ಸಂತೋಷವನ್ನ ಕೊಡ್ತಾ ಇದೆ, ಅದು ನಮ್ಮನ್ನ ಸಂತೋಷವಾಗಿ ನಮ್ಮನ್ನ ನಡೆಸ್ತಾ ಇದೆ. ಎಂಜಾಯ್ ಮಾಡಕ್ಕೆ ನಮ್ಗೆ ಸೈತಾನು ಪ್ರೇರೇಪಿಸ್ತಾ ಇದ್ರೆ ನಾವು ಸಂತೋಷ ಪಡ್ತಾ ಇದೀರಿ. ಆ ವಿಷಯದಲ್ಲಿ ನಾವು ಎಂಜಾಯ್ ಮಾಡ್ತಾ ಇದೀರಿ. ಗಂಟೆ ಮೊಬೈಲ್ ನೋಡೋದ್ರಲ್ಲಿ ನಾವು ಎಂಜಾಯ್ ಮಾಡ್ತಾ ಇದೀರಿ. ನಮ್ಮ ಕಣ್ಣುಗಳನ್ನ ಪಾಪಕ್ಕೆ ತಲ್ಲೋದ್ರಲ್ಲಿ ಎಂಜಾಯ್ ಮಾಡ್ತಾ ಇದೀರಿ. ನಮ್ಮ ಕಿವಿಗಳು ಇವತ್ತು ಏನಾಗಿದೆ? ಬೇರೆಯವರ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂತಾ ಇದೆಯಾ? ನಮ್ಮ ಬಾಯಿ ಏನಾಗಿದೆ? ಕೆಟ್ಟ ಮಾತುಗಳಿಂದ ತುಂಬಿದೆಯಾ? ಇವತ್ತು ಯಾರಿಗೆ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಬಾಯಿ, ನಮ್ಮ ದೇಹ ಯಾರಿಗೆ ದಾಸರಾಗಿದೆ? ದೇವರಿಗ ಅಥವಾ ಸೈತಾನಿಗ? ಸೈತಾನ ಅನೇಕ ಸಾರಿ ನಮ್ಮನ್ನ ವಂಚಿಸಿದಾಗ, ಅನೇಕ ಸಾರಿ ನಮ್ಮ ಪಾಪದಲ್ಲಿ ನಮ್ಮನ್ನ ತಲ್ಲಬೇಕು ಅಂತ ಹೇಳಿ ಪ್ರೇರೇಪಿಸಿದಾಗ, ಆಗ ದೇವರ ವಾಕ್ಯವು ನಿಮಗೆ ನೆನಪಾಗಿಲ್ಲವಾ? ಇವತ್ತು ಅನೇಕ ಸಾರಿ ನಾವೇನ್ ಮಾಡ್ತಾ ಇದ್ದೀರಿ? ವ್ಯಭಿಚಾರ ಮಾಡಬೇಡ ಅಂತ ಹೇಳಿದ್ರು ವ್ಯಭಿಚಾರನ ಮಾಡ್ತಾ ಇದ್ದೀರಿ. ಸುಳ್ಳು ಹೇಳಬೇಡ ಅಂತ ಹೇಳಿದ್ರು ಸುಳ್ಳುಗಳನ್ನ ಹೇಳ್ತಾ ಇದ್ದೀರಿ. ಪಾಪದ ಮೇಲೆ ಪಾಪ. ಈ ಲೋಕದಲ್ಲಿ ನಾವು ಸೈತನಿಗೆ ಒಂದು ಸೇವೆನ ಮಾಡ್ತಾ ಇದ್ದೀರಿ. ಸೈತನ್ ಏನೇನ್ ಹೇಳ್ತಾ ಇದ್ದಾನೋ, ನೀನ್ ಸುಳ್ಳು ಹೇಳು, ಚಾಡಿ ಹೇಳು, ಒಬ್ಬನ ಬೈಯಿ, ಒಡಿ, ಕೊಳೆ ಮಾಡು, ಒಬ್ಬನ ನೀನು ಚಾಡಿ ಹೇಳು, ಅವ್ರನ್ನ ನಿಂದಿಸು, ಅವಮಾನ ಪಡಿಸು, ಅವ್ರ ಜೊತೆ ಸೇರಿ ನೀನು ವ್ಯಭಿಚಾರ ಮಾಡು, ಕೂಡಿ ನಿನ್ನ ತಂದೆ ತಾಯಿನ ಸನ್ಮಾನಿಸ್ಬೇಡ ಅಂತ ಏನೇನ್ ಹೇಳ್ತಾ ಇದ್ದಾನೋ ಅದರಂತೆ ನಾವು ನಡ್ಕೊಂತಾ ಇದ್ದೀರಾ? ಅದರಂತೆ ನಾವು ಮಾಡ್ತಾ ಇದ್ದೀರಾ? ಅದರಂತೆ ನಮ್ಮನ್ನ ಸೈತನು ದಾರಿನ ತಪ್ಪಿಸಿ ಅವನ ಒಂದು ದಾಸರಾಗಿ, ಅವನ ಒಂದು ಸೇವೆನ ಮಾಡೋರಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ನಾವು ಈ ಕ್ಷಣದಲ್ಲೇ ನಾವು ಸತ್ರೆ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ?